Hi, I am Kaviraj from scoringtarget.com. In today's session, we are going to discuss Romeo and Juliet poem, questions and answers for second PUC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಪೋಯಮ್ದಿಂದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಇವತ್ತಿನ ವಿಡಿಯೋಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ್ದು, 4 ಅಂಕದ್ದು ಮತ್ತು 6 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಈ ನೋಟ್ಸನ್ನು ನೀವು ಬರ್ಕೋಬೇಕು ಅಥವಾ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಮೊದಲನೇ ಪ್ರಶ್ನೆಗೆ ಹೋಗ್ತಾ ಇದ್ವಿ. ದ ಫ್ರೇಜ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಸಜೆಸ್ಟ್ಸ್ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿನ 3 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಹರ್ ಬ್ಯೂಟಿ ಆಫ್ ಸರ್ಪಾಸಸ್ ದ ಬ್ರೈಟ್ನೆಸ್ ಆಫ್ ಲೈಟ್ ಅಂತ ಇದೆ. ಸೊ ಎರಡನೇ ಪ್ರಶ್ನೆ, ಫಾರ್ ಅರ್ತ್ ಟು ಡಿಯರ್ ದಿಸ್ ಫ್ರೇಸ್ ಸಜೆಸ್ಟ್ ದ್ಯಾಟ್ ದ ಲೇಡೀಸ್ ಬ್ಯೂಟಿ ಈಸ್ ಡ್ಯಾಶ್ ಡ್ಯಾಶ್. ಸೊ ಇಲ್ಲಿ ಆಪ್ಷನ್ ಸಿ ಎಕ್ಸ್ಪೆನ್ಸಿವ್ ಅಂತ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ, ದ ಮೇಜರ್ಸ್ ಡನ್ ಕೆನಾಟ್ಸ್ ದ ಕಂಪ್ಲೀಷನ್ ಆಫ್ ಡ್ಯಾಶ್ ಡ್ಯಾಶ್ ಅಂತಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರೋಮಿಯೋಸ್ ಅಡ್ಮಿರೇಷನ್ ಆಫ್ ಜೂಲಿಯಟ್ಸ್ ಬ್ಯೂಟಿ. ಇನ್ನು ನಾಲ್ಕನೇ ಪ್ರಶ್ನೆ, ದ ಲೈನ್ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಸಜೆಸ್ಟ್ಸ್. ಓಕೆ, ಆನ್ಸರ್ ಸಿ, ರೋಮಿಯೋ ಫೀಲ್ಸ್ ದಿಸ್ ಟ್ರೂ ಲವ್. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಐದನೇ ಪ್ರಶ್ನೆ, ದ ಫ್ರೇಸ್ ನ್ಯೂಸ್ ನೋ ಸಜೆಸ್ಟ್ಸ್. ಇಲ್ಲಿ ನ್ಯೂಸ್ ನೋ ಅಂತಕ್ಕಂಥ ಫ್ರೇಸ್ನ ಅರ್ಥ ಕೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ದ ಆನ್ಸರ್ ಸಿ, ಜೂಲಿಯಟ್ಸ್ ಡಿಸ್ಕ್ರೀಟ್ ಲವ್ ಫಾರ್ ರೋಮಿಯೋ. ಇನ್ನು ಸಿಕ್ಸ್ತ್ ಒನ್, ವಾಟ್ ಡು ಯು ಥಿಂಕ್ ದ ಫ್ರೇಸ್ ಫೇಸ್ ಆಫ್ ಹೆವನ್ ಸಿಗ್ನಿಫೈಸ್. ಫೇಸ್ ಆಫ್ ಹೆವನ್ಸ್ ಅಂತಕ್ಕಂಥ ಫ್ರೇಸ್ ಏನನ್ನು ಸಿಗ್ನಿಫೈ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಸೊ ಅಲ್ಲಿ ಸರಿಯಾದ ಉತ್ತರ ನೈಟ್ ಸ್ಕೈ ವಿತ್ ಬ್ರೈಟ್ ಟ್ವಿಂಕ್ಲಿಂಗ್ ಸ್ಟಾರ್ಸ್. ಅಂದರೆ ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವುದನ್ನು ಅದು ತೋರಿಸುತ್ತೆ. ಇನ್ನು ಏಳನೇ ಪ್ರಶ್ನೆ, ಇದು 1 ಅಂಕದ 1 ಸೆಂಟೆನ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿವೆ. ಹೂಮ್ ಡಸ್ ರೋಮಿಯೋ ಅಡ್ರೆಸ್ ಆ್ಯಸ್ ಯೋಂಡರ್ ಲೇಡಿ. ಯೋಂಡರ್ ಲೇಡಿ ಅಂತ ರೋಮಿಯೋ ಯಾರನ್ನು ಕರಿತಾ ಇದ್ನು ಅಂತ. ಸೊ ಆನ್ಸರ್ ಟು ಜೂಲಿಯಟ್. ಎಂಟನೇ ಪ್ರಶ್ನೆ, ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಆ್ಯಸ್ ಸ್ಟಾರ್ಸ್. ಆನ್ಸರ್ ರೋಮಿಯೋ. ಒಂಬತ್ತನೇ ಪ್ರಶ್ನೆ, when according to Juliet would Romeo make face of a heaven so fine. Answer, when Romeo would become star or cut into the little stars. ಹತ್ತನೇ ಪ್ರಶ್ನೆ, who is Romeo and Juliet is compared to a rich jewels in an Ethiopia's ear. So answer Juliet. ಹನ್ನೊಂದನೇ ಪ್ರಶ್ನೆ, ವಿಚ್ ವೇರ್ ದ 2 ನೋಬೆಲ್ ಫ್ಯಾಮಿಲೀಸ್ ಆಫ್ ವೆರನಾ. ವೆರನಾದ 2 ಶ್ರೀಮಂತ ಕುಟುಂಬಗಳು ಯಾವುವು ಅಂತ ಪ್ರಶ್ನೆ ಇದೆ. ದ 2 ನೋಬೆಲ್ ಫ್ಯಾಮಿಲೀಸ್ ಆಫ್ ವೆರನಾ ವೇರ್ ದ ಕ್ಯಾಪಿಟಲ್ಸ್ ಆ್ಯಂಡ್ ಮಾಂಟೆಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ 12, ಹೂ ಹ್ಯಾಡ್ ಹೋಸ್ಟೆಡ್ ಅ ಗ್ರ್ಯಾಂಡ್ ಸಪ್ಪರ್. ಆನ್ಸರ್, ಓಲ್ಡ್ ಲೇಡಿ ಕಪ್ಲೆಟ್ ಹ್ಯಾಡ್ ಹೋಸ್ಟೆಡ್ ಅ ಗ್ರ್ಯಾಂಡ್ ಸಪ್ಪರ್. 13, what does he say about Juliet's glow? Answer, he says that Juliet's glow is brighter than the light of any torch. 14, how does Juliet addresses Romeo? How does Juliet address Romeo? Juliet calls Romeo day in night. 15, where according to Juliet will Romeo lie? Answer, he will lie upon the wings of night. Wings of night is the answer. Next 16ನೇ ಪ್ರಶ್ನೆ ನೋಡಿ, what does she want to happen to Romeo after she dies? Answer, she wants him to become little stars. 17, according to Juliet, what will happen if Romeo becomes little stars? Answer, according to Juliet, if Romeo becomes a stars, no one would pay attention to the sun. So ಈಗ ಲಾಂಗ್ ಕ್ವೆಶನ್ಸ್ ನೋಡೋಣ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ. ಜೂಲಿಯಟ್ ಸೌಂದರ್ಯ ಬಗ್ಗೆ ರೋಮಿಯೋ ಯಾವ ಥರ ಸ್ಪಷ್ಟೀಕರಣವನ್ನು ನೀಡ್ತಾನೆ ಅಂತ ಪ್ರಶ್ನೆ. ಆನ್ಸರ್, ರೋಮಿಯೋ ಈಸ್ ಫ್ಯಾಸಿನೇಟೆಡ್ ಬೈ ಜೂಲಿಯಟ್ಸ್ ಬ್ಯೂಟಿ ಎಟ್ ದ ಜಸ್ಟ್ ಸೈಟ್.
ಸೊ ಪ್ರಥಮ ನೋಟದಲ್ಲಿ ರೋಮಿಯೋ ಜೂಲಿಯೆಟ್ಳ ಸೌಂದರ್ಯವನ್ನು ಕಂಡು ಮಾರು ಹೋಗ್ತಾನೆ. ಇನ್ಫ್ಯಾಕ್ಟ್ ಹಿ ಈಸ್ ಮೆಸ್ಮರೈಸ್ಡ್ ಬೈ ಹರ್ ಬ್ಯೂಟಿ. ಹಿ ಫೀಲ್ಸ್ ದ್ಯಾಟ್ ಜೂಲಿಯೆಟ್ ಕ್ಯಾನ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. It charms the place and illuminates it more than the brightness of light. Her beauty seems to be too rare and splendid that seems to hang upon cheek of night as rich jewels in an Ethiopia's ear. Her beauty is too rich for us use, too dear for earth. She appears to him a white Shavito and her companion appears to be crows. He wants to touch her hand and get his rude hands blessed by her soft and gentle touch. 19ನೇ ಪ್ರಶ್ನೆ. How does Romeo glorify the beauty of Juliet? Answer. The moment Romeo sees Juliet, he is mesmerized by her beauty. He applauds Juliet's beauty and says that her beauty is so brilliant that it can inspire a torch to burn more brightly, meaning that even bright light of a torch in a pail is a pale as compared to her radiant beauty. He compares her beauty to twilight, soft and radiant that illuminates the place. It stands as a jewel worn by a dark-skinned African woman. Question 20. What similes does Romeo use to convey Juliet's beauty? Romeo uses two similes to convey Juliet's beauty. It seems she hangs upon the cheek of night as rich jewels in an Ethiopia's ear. In these lines, Romeo compares Juliet to a glittering, shining jewel. The cheek of night and Ethiopia's ear symbolize darkness. The second simile that Romeo uses is, so show a snowy doe trooping with the crowds, as yonder lady over fellow shows. In these lines, Romeo compares Juliet to a dove, which is a symbol of purity and beauty, while the other ladies are called crows in comparison to her. Question 21. How, according to Juliet, would Romeo be immortalized in the world? Answer. Juliet asks the night to bring with it her Romeo. She tells the night that after she dies, take her Romeos and turn him into little stars. According to her, if Romeo is turned into stars, then the night will be so beautiful and bright that the entire world will fall in love with the night, and no one will look at the gaudy sun. This way, Romeo will always live and he will be immortalized. Okay, 22 question ನೋಡೋಣ ಈಗ. How does Shakespeare glorify her beauty and love in Romeo and Juliet? Answer. In Romeo and Juliet, Shakespeare describes the intense love that Romeo and Juliet felt for each other and Juliet's beauty that attracted Romeo to her. Romeo feels he has not seen a more beautiful woman than Juliet in his life. She shines like a jewel and star. Juliet eagerly waits to meet Romeo and requires night to turn him into a star that shines bright. She longs for his visit. She feels he is like a day that comes during the night. He is whiter than the snow on the black wings of a raven. 23 question already. How does Romeo and Juliet describe their feelings of love to each other? ರೋಮಿಯೋ ಮತ್ತು ಜೂಲಿಯಟ್ ತಮ್ಮ ಪ್ರೀತಿಯನ್ನು ಯಾವ ಥರ ವ್ಯಕ್ತಪಡಿಸಿದ್ರು ಅಂತ ಒಂದು ಪ್ರಶ್ನೆ ಇದೆ. ಸೊ ಆನ್ಸರ್. ರೋಮಿಯೋ ಸೀಸ್ ಜೂಲಿಯಟ್ ಆನ್ ದಿ ಡ್ಯಾನ್ಸ್ ಫ್ಲೋರ್ among the group of beautiful women. He is at once fascinated by her beauty and falls in love with her. He feels he has not seen a lady more beautiful than Juliet. To him, she is a rich jewel that shines bright.
She is such a splendid woman who would not die any day. Romeo thinks his hands will be blessed if they happen to touch the hands of Juliet. She too feels the same way when she waits at the garden to meet Romeo. The love between them is mutual, as he also longs for his visit and requests the night to bring him soon. Question number 24. How does Romeo describe Juliet's beauty? ರೋಮಿಯೋ ಜೂಲಿಯೆಟಳ ಸೌಂದರ್ಯವನ್ನು ಯಾವ ಥರ ವರ್ಣನೆ ಮಾಡಿದ್ದಾನೆ? Answer. Romeo is strangely attracted towards Juliet. He feels that Juliet is brighter than any torch. She is compared to a rich jewel in an African woman's earlobe. The other maidens surrounding her look like a mere crows, whereas she is the snowy dove. Romeo feels that his rude hands would be blessed if she just touches them. He feels he has not seen such a real beauty in his life so far. Question number 25. Describe the immortal love of Romeo and Juliet. ರೋಮಿಯೋ ಮತ್ತು ಜೂಲಿಯೆಟಳ ಒಂದು ಅಮರವಾದ ಪ್ರೀತಿಯ ಬಗ್ಗೆ ವರ್ಣಿಸಿ ಬರೆಯಿರಿ ಅಂತ ಇದೆ. Answer. Romeo sees Juliet on the dance floor among a group of beautiful women. He is at once fascinated by her beauty and falls in love with her. He feels that he has not seen a lady more beautiful than Juliet. To him, she is a rich jewel that shines bright. She is such a splendid woman who should not die any day. Romeo thinks his hands will be blessed if they happen to touch the hands of Juliet. She too feels the same when she waits in the garden to meet Romeo. The love between them is mutual, as he also longs for his visit and requests the night to bring him soon. Okay, ಈಗ ನಾವು ಲಾಂಗ್ ಕ್ವೆಶನ್ಸ್ ನೋಡ್ತಾ ಇದ್ದೀವಿ. 26. Comment on the contrasting imagery in the poem. What purpose does it serve highlighting the intensity of love? ಸೊ ವೈರುಧ್ಯಗಳು, ಈ ಪ್ರೀತಿಯ ಒಂದು ತೀವ್ರತೆ ಬಗ್ಗೆ ವೈರುಧ್ಯತೆ ಬಗ್ಗೆ ಬರೆಯುವಂಥ ಪ್ರಶ್ನೆ ಇದೆ. The poem is full of contrasting visual imagery. In the speeches of both Romeo and Juliet, we see comparison and contrasts. Romeo describes the beauty of Juliet like a bright glittering jewel hanging on the cheek of a night or in an Epitopia's ear. Thus, the contrast of dark and bright is brought forth beautifully. He also compares Juliet to a dove and other women in the room to crows. Thus, we once again get to see a contrast of white and black similarly. The playwright, through these contrasts here, has probably given a hint to the reader regarding the tragic end of the play. Maybe Juliet had a prominent of their impending death. Thus, the contrasting imagery, by making the expression of love more compassionate and dramatic for the reader, highlights the intensity of love. So, ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. Question number 27. Between Romeo and Juliet, whose love do you think is more passionate and intense? ರೋಮಿಯೋ ಮತ್ತು ಜೂಲಿಯೆಟ್ಗಳ ಇಬ್ಬರು ಪ್ರೀತಿಗಳನ್ನು ನೋಡಿದಾಗ ಯಾರ ಪ್ರೀತಿ ತುಂಬ ತೀವ್ರವಾಗಿತ್ತು ಮತ್ತು ಪ್ಯಾಷನೇಟ್ ಆಗಿತ್ತು ಅಂತ ಪ್ರಶ್ನೆ. ಓಕೆ, ಆನ್ಸರ್. ಇಟ್ ಈಸ್ ವೆರಿ ಕ್ಲಿಯರ್ ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಇಟ್ ಈಸ್ ಜೂಲಿಯೆಟ್ ಹೂಸ್ ಲವ್ ಈಸ್ ಮೋರ್ ಪ್ಯಾಷನೇಟ್ ಆ್ಯಂಡ್ ಇಂಟೆನ್ಸ್. ಇಬ್ಬರ ಪ್ರೀತಿ ನೋಡಿದಾಗ ಜೂಲಿಯೆಟ್ಗಳ ಪ್ರೀತಿ ತುಂಬ ಇಂಟೆನ್ಸ್ ಆಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ರೋಮಿಯೋ ಅರ್ಲಿಯರ್ ಟು ಹ್ಯಾಡ್ ಫೆಲ್ಟ್ ಲವ್ ಫಾರ್ Rosalina, and it is well known that he had gone to Lord Capito's party to see Rosalina. When he sees Juliet for the first time, he is spellbound by her beauty. In his speech too, Romeo only talks about Juliet's external beauty. He compares her to the jewels hanging on the cheek of a knight or in Ethiopia's ear. He calls her dove among crows.
It is clear that he is captivated by her love, her beauty. Nowhere does he talk about anything beyond her external beauty. Thus, clearly Juliet's love was much more passionate and intense than that of Romeo. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ರೋಮಿಯೋ ಆ್ಯಂಡ್ ಜೂಲಿಯಟ್ ಪೊಯಮ್ದಿಂದ ಇಂಪಾರ್ಟೆಂಟ್ ಆದಂಥ 1 ಅಂಕದ 2 ಅಂಕದ್ದು 4 ಅಂಕದ್ದು ಮತ್ತು 6 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಈ ಪ್ರಶ್ನೆ ಉತ್ತರಗಳನ್ನು ನೀವು ಬರ್ಕೋಬೇಕು ಅಥವಾ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಈಗಾಗಲೇ ನಮ್ಮ PUC ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳ ಒಂದು ನೋಟ್ಸ್ಗಳನ್ನು ಕೂಡ ಈಗ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಎಲ್ಲ ವೀಡಿಯೋಗಳನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಕ್ಕಂಥ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.